ರೆಸ್ಟೋರೆಂಟಲ್ಲಿ ಮಾಡಿರೋ ಥರ ಇದೆ. ತೊಳಿ ಅದಕ್ಕೆ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಅದಕ್ಕೆ ಅಳ್ತಾ ಇದ್ದೀರಾ? ಅಪ್ಪ ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಅದಕ್ಕೆ ಪಾರ್ಟಿ ಮಾಡ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅದಕ್ಕೆ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಮನೇಲಿ ಸ್ಪೆಷಲ್ ಇವತ್ತು ಚಿಕನ್ನು. ನಮ್ಮ ಅದಕ್ಕೆ ಯಾಕೆ ಅದಕ್ಕೆ ಅಳ್ತಾ ಇದ್ದೀರಾ? ಅಪ್ಪ ನಾನು ಅಡುಗೆ ಮಾಡ್ತೀನಿ ಅದಕ್ಕೆ, ಇವತ್ತು ನೀವು ಆರಾಮಾಗಿರಿ ಅಂದಿದ್ದಕ್ಕೆ ಅದು ನಮ್ಮ ಅದಕ್ಕೆ ಫುಲ್ ಅಳ್ತಿದ್ದಾರೆ. ಈರುಳ್ಳಿ ಅಳಿಸ್ತಾ ಇದ್ದೆ. ನಮ್ಮ ಅತ್ತಿಗೆ ನಾನು ಮಾಡೋ ಚಿಕನ್ ರೆಸಿಪಿ ಅಂದರೆ ಒಂದು ಇಷ್ಟ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಚಿಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಅಂತ ತಂದಿದ್ರು, ಸಾಂಬಾರು ಬೇಡ ಆ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ತುಂಬ ಈಸಿ, ತುಂಬ ಸಿಂಪಲ್ ಮಾಡೋದು. ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ ಚಿಕನ್ ರೆಸಿಪಿ ಮಾಡೋದು. ನೀವೇನು ರೆಡಿ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ಸಾಂಬಾರು ಮಾಡ್ತಿದ್ದೀರಾ? ನಾನು ಗೀ ರೈಸ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ. ನಾನು ಸೈಡ್ ಡಿಶ್ ಮಾತ್ರ ಅಂದ್ಕೊಂಡಿದ್ದೀನಿ, ಮೇನ್ ಕೋರ್ಸ್ ನಮ್ಮ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಒಂದು 5 ಮಿನಿಟ್ಸಲ್ಲಿ ಆಗುತ್ತೆ. ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಅದಕ್ಕೆ ಪಾರ್ಟಿ ಮಾಡ್ತಾ ಇದ್ದೀವಿ. ಚಿಕನ್ ತಿಂದು ಅವ್ರು ಬರೋಷ್ಟರಲ್ಲೆಲ್ಲ ಪಾತ್ರೆ ತೊಳೆದು ಇಡೋಣ. ಹಂಗೆಲ್ಲ ಮಾಡಲ್ಲ ನಾವು. ಇಷ್ಟೆಲ್ಲ ಚಿಕನ್ ನಾವಿಬ್ಬರೇ ತಿಂತೀವಿ ಅಂತ ಅಂದ್ಬಿಟ್ರೆ ಅಷ್ಟೇ. ಸಂಜೆಗೆ ನಮ್ಮ ಅದಕ್ಕೆ ಸಾಂಬಾರು ಮಾಡ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಲಂಚ್ಗೆ ಚಿಕನ್ ಫ್ರೈ ಮತ್ತು ಗೀ ರೈಸ್ ಮಾಡ್ಕೊತಾ ಇದ್ದೀವಿ. ನಮ್ಮ ಅದಕ್ಕೆ ಗೀ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಇವಾಗ ಆ ರೆಸಿಪಿ ತೋರಿಸ್ತಿಲ್ಲ, ಅವ್ರು ಗೀ ರೈಸ್ ಮಾಡ್ಕೊತಾರೆ. ನೆಕ್ಸ್ಟ್ ಆ್ಯಕ್ಚುಲಾಗಿ ನನಗೆಲ್ಲ ಅಡುಗೆ ಹೇಳ್ಕೊಟ್ಟಿದ್ದು ನಮ್ಮ ಅದಕ್ಕೇನೆ. ಅಂದರೆ ನನಗೇನು ಬರ್ತಿರಲಿಲ್ಲ. ನಾಷ್ಟ, ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಮಾಡ್ತಾಯಿದ್ದೆ. ಬಟ್ ನಾನ್ ವೆಜ್ ಮಾಡೋದು, ಬೇರೆ ಸಾಂಬಾರೆಲ್ಲ ಮಾಡೋದು ಹೇಳ್ಕೊಟ್ಟಿದ್ದು ಇವರೇ, ನನ್ನ ಗುರು. ನಾನೇ ಫುಲ್ಲು ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಡ್ರಾಯಿಂಗ್ ಮಾಡ್ತಿದ್ಯಾ ಮಗನೇ? ಗುಡ್ ಬಾಯ್. ನೀನು ಡ್ರಾಯಿಂಗ್ ಮಾಡ್ತಿದ್ಯಾ ಮಗನೇ? ಮಾಡ್ತಿಲ್ವಾ ನೀನು? ಗುಬ್ಬಾ. ಹೌದಾ? ಬುದ್ಧ ಅವನ ಅಣ್ಣ ಹತ್ರ ಮಾತ್ರ ಮಾತಾಡ್ತಾನಂತೆ. ಚಿಕನ್ನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇದು ಮನೇಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಮ್ಮ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಹೊರಗಡೆಯಿಂದ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಲ್ಲ, ಮನೇಲೇ ಮಾಡಿರೋದು ಇದು. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈ ಮಸಾಲೆ ಇದೆಯಲ್ಲ, ಇದರಲ್ಲಿ ಬಂದು ಏನೇನಿದೆ ಅಂದರೆ ಇದಿಷ್ಟು ಹಾಕ್ಕೊಬೇಕು. ಇದಿಷ್ಟು ಹಾಕ್ಕೊಂಡು ಲೆಮನ್ನು, ಟೊಮೊಟೊ ಏನು ಯೂಸ್ ಮಾಡಲ್ಲ ಇದಕ್ಕೆ. ಲೆಮನ್ ಹಾಕಿ ಏನಪ್ಪ ಲೆಮನ್ ಹಾಕ್ಕೋಬೇಕು. ಇದಿಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ನೆನಿಬೇಕು. ಲೆಮನ್ನು ಅದೆಲ್ಲ ನೀಟಾಗಿ ಅದಕ್ಕೆ ಇಳಿಬೇಕು. ಅಷ್ಟರಲ್ಲಿ ಆನಿಯನ್ನು, ಗಾರ್ಲಿಕ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಅದಕ್ಕೆ ಇಲ್ಲಿ ಗೀ ರೈಸ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಫ್ರೈ ಮಾಡೋ ಅಷ್ಟರಲ್ಲಿ ನಮ್ಮ ಅದಕ್ಕೆ ಗೀ ರೈಸ್ ರೆಡಿ ಮಾಡಿಟ್ಟಿರ್ತಾರೆ. ಸೂಪರ್ ಲಂಚ್ ಮಾಡಿಬಿಟ್ಟು ಎಲ್ಲರಿಗೂ ಸಾಂಬಾರು ಮಾಡಿದ್ದೀವಿ ಅಂದ್ಬಿಟ್ಟು ಆ ಚಿಕನಲ್ಲಿ ಸಾಂಬಾರು ಮಾಡಿ ಇಟ್ಬಿಡೋದು ಅಲ್ಲ ಅದಕ್ಕೆ. ಇಲ್ಲ, ಸ್ವಲ್ಪ ಉಳಿಸ್ತೀವಿ. ನಾನಿಲ್ಲಿ ಆಯಿಲ್ ಕಾಯಕ್ಕಿಟ್ಟಿದ್ದೀನಿ. ನಮ್ಮ ಅದಕ್ಕೆ ಇಲ್ಲಿ ಗೀ ರೈಸ್ಗೆ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದಾರೆ. ಈಗ ಗಾರ್ಲಿಕ್ ಹಾಕಬೇಕು. ಈ ಚಿಕನ್ಗೆ ಗಾರ್ಲಿಕ್ಕೆ ಫುಲ್ ಟೇಸ್ಟ್ ಕೊಡೋದು. ಟೇಸ್ಟ್ ಗಾರ್ಲಿಕ್ಕಲ್ಲಿ ಶುಂಠಿ ಬೆಳ್ಳುಳ್ಳಿ. ನಾನ್ ವೆಜ್ಗೆ ಆನಿಯನ್ ಹಾಕಾಯ್ತು. ಗೀ ರೈಸ್ಗೆ ಗೀ ಹಾಕ್ತಾ ಇದ್ದಾರೆ. ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನೇನು ಹಾಕ್ತಾ ಇದ್ದೀರ ಅದಕ್ಕೆ? ಪಲಾವ್ ಸಾಮಾನು, ಚಕ್ಕೆ, ಲವಂಗ, ಸೋಂಪು. ಹೆಂಗೂ ಫ್ರೀ ಇದ್ದೀನಿ, ಈರುಳ್ಳಿ ಬೇಯೋವರೆಗೂ ಗೀ ರೈಸ್ ರೆಸಿಪಿ ತೋರಿಸ್ಬಿಡ್ತೀನಿ. ಸಿಂಪಲ್ಲಾಗಿ ಮಾಡೋದು ಗೀ ರೈಸ್. ಆನಿಯನ್ನು ಇದೆಲ್ಲ ಹಾಕಿದ್ದಾರೆ. ಕಾಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಹಾಕಿ ನಾನ್ ವೆಜ್ ತಿನ್ಬೇಕಂತ ಮಧ್ಯದಲ್ಲಿ ಯಾಕೆ ಅನಿಸಿರೋದೇ ಇಲ್ಲ? ಸಂಡೇ ತಿಂದಿಲ್ಲ ಅದಕ್ಕೆ. ನಮ್ಮ ಮನೇಲಿ ಸಂಡೇ ನಾನ್ ವೆಜ್ ಮಾಡಿಲ್ಲ. ಯಾಕಂದರೆ ಸಂಡೇ ಶಿವರಾತ್ರಿ ಹಬ್ಬ. ಸಂಡೇ ತಿಂದಿದ್ದಿದ್ರೆ ನಾವಿವತ್ತು ಬುಧವಾರ ಮಾಡ್ತಾ ಇರಲಿಲ್ಲ. ಎಷ್ಟೋ ದಿವಸ ಆಗೈತೆ ತಿಂದಿ ಅನ್ನಂಗೆ ಆಗೈತೆ.
ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಇದೇ ಅಲ್ಲೂ ಫ್ರೈ ಆಗ್ತಿದೆ. ಹಾಂ, ನಾನು ಒಂದು 15-20 ಡೇಸ್ ಆಯಿತು ಅಡುಗೆ ಮಾಡಿ. ಯಾಕೆ? ನಾನು ಇಲ್ಲಿ ನಮ್ಮಮ್ಮ ಮನೆಗೆ ಬಂದಾಗಿಂದ ಅಡುಗೆನೇ ಮಾಡಿಲ್ಲ. ನಮ್ಮ ಮನೇಲಿ ಇದ್ದಾಗ ನಮ್ಮ ಯಜಮಾನ್ರಿಗೆ ಮಾಡಿ ಮಾಡಿ ಕೊಡ್ತಾ ಇದ್ದೆ. ಇಲ್ಲಿ ನಾನು ಎದೊಳಕ್ಕೆ ಮುಂಚೆ ನಮ್ಮ ಅತ್ತಿಗೆ ನಾಷ್ಟ ಮಾಡಿಬಿಟ್ಟಿರ್ತಾರೆ, ಲಂಚು ರೆಡಿ ಆಗಿಬಿಟ್ಟಿರುತ್ತೆ. ನಾನು 3 ದಿನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟರಲ್ಲಿ ನನಗೆ ಅಡುಗೆ ಮಾಡೋ ಅಂಥ ಇದು ಬರ್ತಾ ಇಲ್ಲ, ಸಿಚುವೇಶನ್ ಬರ್ತಿಲ್ಲ. ಅದಕ್ಕೆ ಇವತ್ತು ಹೆಂಗೂ ಚಿಕನ್ ರೆಡಿ ಇತ್ತಲ್ಲ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದೀನಿ. ಅರ್ಧ ಅವ್ರಿಗೆ, ಅರ್ಧ ನಮಗೆ. ಮನೇಲಿ ಜಾಸ್ತಿ ಹೆಣ್ಮಕ್ಳಿದ್ರೆ ಇದೊಂದು ಬೆನಿಫಿಟ್. ನಾನು ಗೀ ರೈಸ್ ಮಾಡ್ತಿರಲಿಲ್ಲ, ಪ್ಲೇನ್ ರೈಸ್ಗೆ ಫ್ರೈ ಕೊಡ್ತಾ ಇದ್ದೆ. ನಮ್ಮ ಅದಕ್ಕೆ ಗೀ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಆನಿಯನ್ನು ಗೋಲ್ಡನ್ ಕಲರ್ ಬಂದಿದೆ. ಆನಿಯನ್ ಎಲ್ಲ ಎತ್ತಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿರೋ ಅಂಥ ಚಿಕನ್ನು ಇದನ್ನು ಫ್ರೈ ಮಾಡೋದಕ್ಕೆ ಹಾಕಬೇಕು. ಫ್ರೈ ಮಾಡೋದಕ್ಕೆ ಹಾಕ್ತೀನಿ. ಚಿಕನ್ನ ಹೀಗೆ ಫ್ರೈ ಮಾಡೋದಕ್ಕೆ ಹಾಕ್ಬಿಟ್ಟು ಅದು ಒಂದು ಸೈಡ್ ಫುಲ್ಲು ಬೇಯಬೇಕು. ಬೆಂದಮೇಲೆ ಆಮೇಲೆ ಅದನ್ನು ಉಲ್ಟಾ ತಿರುಗಿಸಿ ಮತ್ತೆ ಬೇಯಿಸಬೇಕು. ಅಲ್ಲಿವರೆಗೂ ಮತ್ತೆ ಕೈ ಆಡ್ಸೋಕ್ಕೆ ಹೋಗಬಾರ್ದು, ಟೇಸ್ಟ್ ಚೇಂಜ್ ಆಗುತ್ತೆ ಕೈ ಆಡಿಸ್ತಾನೆ ಇದ್ದರೆ. ಸಾಲ್ಟ್ ಹಾಕಿಲ್ಲ, ಸಾಲ್ಟ್ ಮೇಲ್ಗಡೆ ಸ್ವಲ್ಪ ಹಾಕ್ಬಿಡ್ತೀನಿ. ನಾನು ಮ್ಯಾರಿನೇಷನ್ ಮಾಡ್ಬೇಕಾದ್ರೆ ಸಾಲ್ಟ್ ಹಾಕಬೇಕಿತ್ತು, ಸಾಲ್ಟ್ ಹಾಕೋದು ಮರ್ತೋಗಿದ್ದೆ. ಇವಾಗ ಸಾಲ್ಟ್ ಹಾಕ್ಬಿಡ್ತೀನಿ. ಗೀ ರೈಸು ರೆಡಿ ಆಗ್ತದೆ. ಇನ್ನು 5 ನಿಮಿಷ ರೆಡಿ ಆಗೋದಲ್ಲ. ವಿಸಿಲ್ ಕೂಗಿಡಿದ್ರೆ ಕರೆಕ್ಟ ಇದೆಯಾ? ಗಮ್ಮಂತಿದೆ. ಯಾವ್ದು ಗಮ್ಮಂತಿದೆ ಗೊತ್ತಿಲ್ಲ, ಎರಡೂ ಮಿಕ್ಸ್ ಆಗಿ ಗಮ್ಮಂತಿದೆ ಫುಲ್ಲು. ನಮ್ಮ ಗೀ ರೈಸು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾನೇ ಇದೆ. ಪಾಪ ಗೀ ರೈಸ್ಗೊಂದು ಜಾಗ ಇಲ್ಲ ಬೇಯಕ್ಕೆ. ಈಗ ಇದಕ್ಕೆ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂಥ ಆನಿಯನ್ ಇದನ್ನು ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಒಂದು 5 ಮಿನಿಟ್ಸ್ ಇದನ್ನು ಪ್ಲೇಟು ಕವರ್ ಮಾಡಿಟ್ಬಿಟ್ರೆ ಲೇಝಿ ಚಿಕನ್ ರೆಡಿ. ನಾನು ಅಡುಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಕೈಲೇ ಎಲ್ಲ ಕೆಲಸ ಮಾಡಿಸ್ಬಿಡ್ತಾ ಇದ್ದೀನಿ. ದಿನ ನೀವು ಮಾಡ್ತೀರಾ ಅದಕ್ಕೆ ಇವತ್ತು ನಾನು ಮಾಡ್ತೀನಿ ಅಂತ ಅಂದಿದ್ದು ಅಶ್ವಿನಿ. ನೋಡಿ ಫ್ರೆಂಡ್ಸ್, ಯಾರು ಮಾಡ್ತಾ ಇದ್ದಾರೆ ಅಡುಗೆ ಮಾಡಿ. ಅದಕ್ಕೆ ನೀರೇನು ಬೇಡ, ಮನೇಲಿರೋರು ಎಲ್ಲರೂ ಸೇರಿ ಅಡುಗೆ ಮಾಡಬೇಕು, ಅವಾಗೇ ರುಚಿ ಚೆನ್ನಾಗಿ ಬರೋದು. ಇವತ್ತು ವೆಡ್ನೆಸ್ಡೇ, ಬಟ್ ನಮ್ಮ ಮನೇಲಿ ಇವತ್ತು ಸಂಡೇ. ಮನೇಲಿ ಎಲ್ಲ ಯಾರಿಗೂ ಹೇಳಿಲ್ಲ ನಾವು ಚಿಕನ್ ಮಾಡ್ತಾ ಇರೋದು. ಮನೇಲಿ ಎಲ್ಲರೂ ಬಂದಿದ ತಕ್ಷಣ ಸರ್ಪ್ರೈಸ್ ಆಗಿಬಿಡ್ತಾರೆ. ಇವಾಗ ಏನಕ್ಕೆ ಇದು ರೆಡಿ ಮಾಡ್ತಿರೋದು? ಅದಕ್ಕೆ ಚಿಕನ್ ಗೊಜ್ಜು ಅಂದರೆ ಸಾಂಬಾರ್ ಥರ ಅಲ್ಲ. ಹಾಂ, ಸಾಂಬಾರ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಉಳ್ಕೊಳುತ್ತಲ್ಲ. ಮಾಮೂಲಿ ಗ್ರೀನ್ ಕಲರ್ ಇಲ್ಲ, ಮಾಮೂಲಿ ಸಾಂಬಾರ್ ಕುಡಿಯೋಕ್ಕೆ ಮಾಡ್ತಾ ಇದ್ದೀನಿ. ಬುಬ್ಬಾ ಹಾಯ್ ಹೇಳು. ಹಾಯ್. ಚಿಕನ್ ಗೊಜ್ಜು ರೆಡಿ ಆಗ್ತಾ ಇದೆ. ಮಸಾಲೆ ರುಬ್ಕೋತಾ ಇದ್ದಾರೆ ನೋಡಿ. ನಮ್ಮ ಅತ್ತಿಗೆ ಗೊಜ್ಜು ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ನೋಡಿ. ಏನಾಗುತ್ತೆ ಅಂದರೆ ಅವರಲ್ಲಿ ಮಸಾಲೆ ರುಬ್ಕೋತಾ ಇದ್ದಾರೆ, ಅಷ್ಟರಲ್ಲಿ ನಾನು ಇಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ರೆ ಬೇಗ ಅಡುಗೆ ಮಾಡ್ಬೋದು. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಇಬ್ರು ಕೈ ಹಾಕಿದ್ದೀವಿ. ಚೆನ್ನಾಗಿಲ್ಲ ಅಂದರೆ ನಿಮ್ಮೆಲ್ಲ ಚೆನ್ನಾಗಿರಲ್ಲ ಅನ್ನೋಷ್ಟೇನಿಲ್ಲ, ಚೆನ್ನಾಗೇ ಮಾಡಿರ್ತೀವಿ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನಮ್ಮ ನಾಗೇಂದ್ರ ಇದ್ದಿದ್ರೆ ವಾವ್ ಅಂತಂದಿರೋನು. ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ, ತಿನ್ನೋಕ್ಕಷ್ಟಿರಲ್ಲ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ರೇಗಿಸ್ತಿರೋನು. ಈ ಗ್ರೇವಿ ನಮ್ಮ ಅತ್ತಿಗೆ ಮಾಡ್ತಿರೋ ಗ್ರೇವಿ. ಈಗ ನಮ್ಮ ಅತ್ತಿಗೆ ಗ್ರೇವಿ ಫಿನಿಶ್ ಮಾಡಿದ್ರೆ ನಮ್ಮದು ಲಂಚ್ ರೆಡಿ. ನಾವೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ನಮ್ಮ ಮಕ್ಕಳು ನೋಡಿ ಇಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ. ನೀನೇನು ಮಾಡಿಲ್ವಾ? ಹಾಂ, ಏನಪ್ಪ ನೀನು ಚೆಲ್ಲಿಲ್ವಾ? ಮತ್ತೆ ಯಾರು ಚೆಲ್ಲಿದ್ದು? ಅಣ್ಣ ಅಂತವನೋನು. ಇಬ್ಬರಲ್ಲಿ ಯಾರು ಮಾಡಿದ್ರು ಹೇಳಿ? ಈಗ ನಿಜ ಹೇಳಿಲ್ಲ, ಚೀಚಿ ಕೊಡಲ್ಲ ಇಬ್ರಿಗೂ. ಸಾಂಬಾರು ರೆಡಿ ಆಯಿತು, ಇನ್ನೊಂದು ರೌಂಡ್ ಕುದಿಬೇಕಲ್ವ ಅದಕ್ಕೆ. ಗೀ ರೈಸ್ ರೆಡಿ. ಗೀ ರೈಸ್ ತೆಗೆ ತೋರಿಸಿ ಅದಕ್ಕೆ. ವಾವ್, ಸಖತ್. ಗೀ ರೈಸ್ ರೆಡಿ. ಸಲಾಡು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಅದಕ್ಕೆ ತಿನ್ನೋದಕ್ಕೆ. ಚಿಕನ್ ಡ್ರೈ, ಲೇಝಿ ಚಿಕನ್ ರೆಡಿ. ಗೊಜ್ಜು ಮೊಗ್ಚಿಟ್ಟು ಹೊಡಿಯುತ್ತೆ, ಇದು ಚೆನ್ನಾಗಿರುತ್ತೆ. ಡ್ರೈಯಸ್ ಚೆನ್ನಾಗಿರುತ್ತೆ ಟೇಸ್ಟು. ಚಿಕನ್ ಸ್ಮೆಲ್ಗೆ ನಮ್ಮ ಮಕ್ಕಳಿಬ್ಬರು ಫುಲ್ಲು ತಿನ್ನೋಕ್ಕೆ. ಯಾರಿಗೆ ಬೇಕು ಚೀಚಿ? ಯಾರಿಗೆ ಬೇಕು ಚೀಚಿ? ನಿಂಗೆ ಚೀಚಿ
ನೀನು ಸೌತೆಕಾಯಿ ತಿನ್ಕೋತಾ ಇದೆಯಲ್ಲ ಚೀಚಿ ಜೊತೆ ತಿನ್ನೋಣ ಅಂದರೆ. ನಮ್ಮ ಮಕ್ಕಳಿಬ್ರು ಆಲ್ರೆಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೆಂಗಿದೆ ಮಗನೇ? ಹೆಂಗಿದೆ? ಏನಿದೆ? ಟೇಸ್ಟಿ ಇದೆಯಾ? ಒಬ್ಬ ಇಂಗ್ಲೀಷ್ ಎಲ್ಲ ಮಾತಾಡ್ತೈತೆ ಮಗು. ಬುದ್ಧ ಬಾ ಮಗನೇ ನೀನು. ಅವನಿನ್ನ ತಿಂದಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ತಗೊಳ್ಳಿ ಅದಕ್ಕೆ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ತಿನ್ನಬೇಕು ಅನಿಸಿತ್ತು. ಶಿವರಾತ್ರಿ ಹಬ್ಬದಿಂದ ಎಲ್ಲರ ಮನೇಲೂ ಹಿಂಗೆ ಆಗಿರುತ್ತಲ್ವ, ಅದಕ್ಕೆ ನಾನ್ ವೆಜ್ ತಿನ್ನೋರ್ಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬ ಅಂತ. ತಿನ್ನೋಡಿ ಅದಕ್ಕೆ ಟೇಸ್ಟ್ ಹೆಂಗಿದೆ ಹೇಳಿ. ಚೆನ್ನಾಗಿದೆಯಾ? ಗೀ ರೈಸು ನಾವು ನೈನಾ ಬರ್ತಾಳೆ ತಿಂದ್ವಿ ಗೊತ್ತಾ? ಹಾಂ, ಸೇಮ್ ಟೇಸ್ಟ್ ಐತೆ ಇದು ಚಿಕನ್. ಅದೇನು ಚಿಕನ್? ರೆಸ್ಟೋರೆಂಟಲ್ಲಿ ಮಾಡಿರೋ ಥರ ಇದೆ. ರೆಸ್ಟೋರೆಂಟಲ್ಲಿ ಮಾಡಿರೋ ಥರ ಇದೆ ಅಂತ ಹೇಳ್ತಿದ್ದಾರೆ. ಒಟ್ಟಾಗೆಲ್ಲ ಎಲ್ಲರೂ ಹೇಳಿದ್ದಾರೆ ರೆಸ್ಟೋರೆಂಟ್ ಥರ ಇದೆ ಅಂತ. ನಾನು ಇವಾಗ ಊಟ ಮಾಡ್ಕೊಂಡು ತಿಂತೀನಿ. ಆಲ್ರೆಡಿ ತುಂಬ ಲೇಟ್ ಆಯಿತು, 2 ಗಂಟೆ ಆಗಿಬಿಟ್ಟಿದೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.